ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮುಂದೆ ಬರೋವಂತಹ ವಿಡಿಯೋ ಬಗ್ಗೆ ತಿಳ್ಕೊಳ್ಬೋದು. ಇವತ್ತಿನ ವಿಷಯ ಬಂದು ಸರ್ಕಾರದಿಂದ ಹೊರಬಿತ್ತು ಒಂದು ಮಹತ್ವದ ಆದೇಶ. ಈ ಆದೇಶ ಏನು ಅಂತಂದರೆ, ಇನ್ನು ಮುಂದೆ ಸರ್ಕಾರಿ ಪುರುಷರು ಕೂಡ ನೌಕರರು ಪಡೆಯಬಹುದು 6 ತಿಂಗಳ ಶಿಶುಪಾಲನಾ ರಜೆಯನ್ನು. ಈ ಒಂದು ರಜೆ ಬಗ್ಗೆ ನಾನು ನಿಮಗೆ ಹೇಗೆ ಈ ರಜೆನ ಪಡ್ಕೊಳ್ಬೋದು ಅನ್ನೋದನ್ನ ವಿವರಣೆ ಕೊಡ್ತೀನಿ. ಒಂದು ರಜೆಯ ಬಗ್ಗೆ ಸರ್ಕಾರಿ ನೌಕರರಲ್ಲಿ ಒಂದು ಸಂತಸನೇ ಬಂದಿದೆ ಅಂತ ಹೇಳ್ಬೋದು. ಸರ್ಕಾರದ ಈ ಒಂದು ಆದೇಶ ವಿವಿಧ ಸರ್ಕಾರಿ ನೌಕರರ ಸಂಘಟನೆಗಳು ಹಾಗೂ ಸಾಮಾಜಿಕ ವಲಯಗಳಿಂದ ಹೆಚ್ಚಿಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತವಾಗಿದೆ. ಇಂದಿನ ಸಮಾಜದಲ್ಲಿ ಜಂಟಿ ಪೋಷಕರು ಏನು ಸಂಖ್ಯೆ ಹೆಚ್ಚುತ್ತಿದೆಯೋ ಆ ಹಿನ್ನೆಲೆಯಲ್ಲಿ ಇಂತಹ ಕ್ರಮಗಳನ್ನ ಕುಟುಂಬ ವ್ಯವಸ್ಥೆಗೆ ಮತ್ತಷ್ಟು ಕೂಡ ಬಲ ನೀಡ್ತಾ ಇದೆ ಎಂಬ ಒಂದು ಅಭಿಪ್ರಾಯನ ಒಂದು ವ್ಯಕ್ತಪಡಿಸ್ಬೋದು. ಇದುವರೆಗೆ ಮಹಿಳಾ ನೌಕರರಿಗೆ ಮಾತ್ರ ಈ ಒಂದು ಸರ್ಕಾರಿ ಸೌಲಭ್ಯ ಲಭ್ಯವಾಗಿದ್ದು, ಈ ಒಂದು ಸೌಲಭ್ಯವನ್ನು ಪುರುಷರಿಗೂ ಕೂಡ ಇವಾಗ ವಿಸ್ತರಿಸುವ ಮೂಲಕ ಸರ್ಕಾರ ಒಂದು ಲಿಂಗ ಸಮಾನತೆಯ ಮಹತ್ವದ ಒಂದು ಹೆಜ್ಜೆನ ಇಟ್ಟಿದೆ. ಈ ಒಂದು ಮಾತು ಎಲ್ಲ ಕಡೆನೂ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಏನು ಅಂತ ಹೇಳಿ. ಪೋಷಕರು ಏನಿದ್ದಾರೋ ಈ ಒಂಟಿ ಪೋಷಕರಿಗೆ ಒಂದು ಒಟ್ಟಾರೆ ಹೇಳಬೇಕು ಅಂದರೆ ಚೈಲ್ಡ್ ಕೇರ್ ಲೀವ್ ಅನ್ನೋ ಒಂದು ಸೌಲಭ್ಯವನ್ನು ಒಂಟಿ ಪೋಷಕರು ಸರ್ಕಾರಿ ನೌಕರರಿಗೂ ಕೂಡ ಈ ಒಂದು ಸೌಲಭ್ಯನ ವಿಸ್ತರಿಸಿದೆ. ಇದು ರಾಜ್ಯ ಸರ್ಕಾರ ನಿರ್ಧಾರ ಕೂಡ ಆಗಿದ್ದು, ಇದು ಉದ್ಯೋಗಿ ಕಲ್ಯಾಣ ಮತ್ತು ಮಕ್ಕಳ ಹಕ್ಕುಗಳು ಮತ್ತು ಲಿಂಗ ಸಮಾನತೆ ದೃಷ್ಟಿಯಿಂದ ಒಂದು ಐತಿಹಾಸಿಕ ಒಂದು ಹೆಜ್ಜೆನ ಇಟ್ಟಿದೆ. ಈ ಒಂದು ಮಕ್ಕಳ ಆರೈಕೆ ಕೇವಲ ತಾಯಿಯ ಜವಾಬ್ದಾರಿ ಮಾತ್ರವಲ್ಲ, ಇದು ತಂದೆಯ ಸಮಾನತೆ ಪಾಲುದಾರ ಎಂಬ ಸಂದೇಶವನ್ನು ಕೂಡ ಈ ಆದೇಶ ಸಾರಿದೆ. ಮುಂದಿನ ದಿನಗಳಲ್ಲಿ ಇತರ ರಾಜ್ಯಗಳಿಗೂ ಮಾದರಿಯಾಗಿ ಒಂದು ರೂಪುಗೊಳ್ಳುವುದರಲ್ಲಿ ಎರಡನೇ ಒಂದು ಮಾತೇ ಇಲ್ಲ. ಈ ಒಂದು ಆದೇಶವನ್ನು ಸರ್ಕಾರಿ ನೌಕರರಿಗೆ ಹೊರಡಿಸಿದೆ ಅಂತ ಹೇಳಿದ್ರೆ, ಕಂಪ್ಲೀಟಾಗಿ ಈ ಒಂದು ಆದೇಶದ ಬಗ್ಗೆ ಇದು ಪೋಷಕರಿಗೆ ಆಗಿದ್ದು, ಈ ಪೋಷಕರಲ್ಲಿ ಬಂದು ತಂದೆ ಪಾತ್ರ ವಹಿಸುವಂತಹ ಪುರುಷರಿಗೆ ಒಂದು ಸಮಾನವಾಗಿ ಸಿಗುವಂತಹ ಒಂದು ಯೋಜನೆಯಾಗಿದೆ. ಈ ಒಂದು ಯೋಜನೆ ಒಂದು ಮಕ್ಕಳ ಹಕ್ಕು ಅಂತಲೇ ಹೇಳ್ಬೋದು. ಮತ್ತು ಮತ್ತಷ್ಟು ಹಾಗೆ ಒಂದು ತಜ್ಞರ ಅಭಿಪ್ರಾಯದಂತೆ ಇದು ಮಕ್ಕಳಿಗೆ ಬಾಲ್ಯದಿಂದನೇ ಒಂದು ಪೋಷಕರ ಸಾನ್ನಿಧ್ಯ ಅತ್ಯಂತ ಮುಖ್ಯವಾಗಿದೆ. ಮತ್ತು ಪೋಷಕರ ಪ್ರೀತಿ ಆಗ್ಬೋದು, ಮಾರ್ಗದರ್ಶನ ಆಗ್ಬೋದು, ಆರೈಕೆ ಮಕ್ಕಳ ಮಾನಸಿಕ ಹಾಗೂ ಸಾಮಾಜಿಕ ಬೆಳವಣಿಗೆಗಳಲ್ಲಿ ಒಂದು ಮುಖ್ಯವಾದ ಪಾತ್ರವನ್ನು ವಹಿಸಬೇಕು ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ನಿರ್ಧಾರವನ್ನು ಮಕ್ಕಳ ಹಕ್ಕುಗಳಿಗೆ ಒಂದು ಮತ್ತಷ್ಟು ಬಲಪಡಿಸೋಕ್ಕೆ ಒಂದು ಹೆಜ್ಜೆಯಾಗಿದೆ. ಇದು ತಂದೆಯೊಂದಿಗಿನ ಹೆಚ್ಚಿನ ಸಮಯ ಕಳೆಯೋಕ್ಕೆ ಅವಕಾಶ ಸಿಗೋದ್ರ ಜೊತೆಗೆ ಮಕ್ಕಳ ಆತ್ಮವಿಶ್ವಾಸ ಆಗ್ಬೋದು, ಭಾವನಾತ್ಮಕ ಸ್ಥಿರತೆಯನ್ನು ಕೂಡ ಹೆಚ್ಚಿಸೋಕ್ಕೆ ತುಂಬಾ ಸಹಕಾರಿಯಾಗಿದೆ. ಈ ಒಂದು ಪುರುಷರಿಗೆ ಸಿಗುವಂತಹ ಒಂದು ಆದೇಶದಲ್ಲಿ ಮಕ್ಕಳ ಬೆಳವಣಿಗೆ ಆಗ್ಬೋದು, ಮಕ್ಕಳ ಮತ್ತಷ್ಟು ಒಂದು ಸ್ಥಿರತೆಯನ್ನು ಹೇಗೆ ಹೆಚ್ಚಿಸ್ಬೋದು ಅನ್ನೋ ಮುಖಾಂತರ ನಾವು ಈ ಒಂದು ಆದೇಶ ಸರ್ಕಾರ ಮಾಡಿರೋದು ಏನೆಲ್ಲ ಮಾಡಿದೆ, ಯಾರಿಗೆ ಇದು ಅರ್ಹರು, ಹೇಗೆ ಅದನ್ನು ಸದುಪಯೋಗ ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಈ ಒಂದು ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ. ಹಾಗೆ ಈ ಒಂದು ನಿರ್ಧಾರ ಹಿಂದಿನ ಉದ್ದೇಶವೇನೋ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ, ಚೈಲ್ಡ್ ಕೇರ್ ಲೀವ್ ಅನ್ನೋದು ಒಂದು ಸಾಮಾನ್ಯವಾಗಿ ಮಕ್ಕಳ ಆರೈಕೆಯಲ್ಲಿ ತಾಯಿಯ ಪಾತ್ರವನ್ನೇ ಪ್ರಮುಖವಾಗಿ ಪರಿಗಣಿಸಲಾಗುತ್ತದೆ. ಪ್ರತಿಯೊಂದು ಸರ್ಕಾರಿ ನೌಕರರಲ್ಲಿ ಎಲ್ಲ ಮಹಿಳೆಯರಿಗೂ ಕೂಡ ತಾಯಿಯ ಒಂದು ಪಾತ್ರದಲ್ಲಿ ಏನಂತ ಹೇಳಿದ್ರೆ ಚೈಲ್ಡ್ ಕೇರ್ ಲೀವ್ ಅನ್ನೋದನ್ನ ಫಸ್ಟ್ ಕೊಡ್ತಾ ಇದ್ರು. ಈ ಒಂದು ಪಾತ್ರ ಪ್ರಮುಖವಾಗಿ ಅದು ಮಕ್ಕಳಿಗೋಸ್ಕರನೇ ಪರಿಗಣಿಸಲಾಗ್ತಿತ್ತು. ಆದರೆ ಜೀವನದ ಅನೇಕ ಸಂದರ್ಭಗಳಲ್ಲಿ ತಂದೆಯೂ ಕೂಡ ಮಕ್ಕಳಿಗೆ ತಾಯಿ ಮತ್ತು ತಂದೆ ಎರಡರ ಜವಾಬ್ದಾರಿ ನಿಭಾಯಿಸಬೇಕು ಅಂತ ಹೇಳಿ, ಹೀಗಾಗಿ ತಾಯಿ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಭಾವನಾತ್ಮಕವಾಗಿ ಒಂದು ಬೆಂಬಲ ಕೊಡಬೇಕು, ಸುರಕ್ಷತೆಯ ಒಂದು ಭಾವನೆ ಆಗ್ಬೋದು, ಕುಟುಂಬದ ಒಂದು ಪ್ರೀತಿ ಒದಗಿಸುವ ಒಂದು ಹೊಣೆ ತಂದೆಯೂ ಮೇಲಿದೆ. ಇಂತಹ ಸಂದರ್ಭಗಳಲ್ಲಿ ಕೆಲಸದ ಒತ್ತಡ ಆಗಲಿ ಮತ್ತು ಕುಟುಂಬದ ಜವಾಬ್ದಾರಿಗಳ ಜೊತೆಗೆ ನಡುವೆ ಸಮತೋಲನವಾದ ಒಂದು ಸಾಧಿಸೋಕ್ಕೋಸ್ಕರ ಕಷ್ಟವಾಗ್ಬೋದು. ಈ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಚೈಲ್ಡ್ ಕೇರ್ ಲೀವ್ ಸೌಲಭ್ಯವನ್ನು ಕೂಡ ವಿಸ್ತರಿಸಿದೆ. ಇದು ಬರೀ ಒಂಟಿ ತಂದೆಯರಿಗೆ ತಮ್ಮ ಮಕ್ಕಳ ಜೊತೆ ಹೆಚ್ಚಿನ ಸಮಯವನ್ನು ಕಳಿಯೋಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದೆ. ಯಾವ ಒಂಟಿ ತಂದೆ ಅಂತಂದರೆ, ಇವಾಗ 2 ಪೋಷಕರಿರ್ತಾರೆ. 2 ಪೋಷಕರಲ್ಲಿ ಅದು ಇವಾಗ ತಾಯಿ ಇಲ್ಲ ಅಂತಂದ್ರೇನ, ತಂದೆಗೆ ಮಾತ್ರನ, ಅದು ಯಾವ ಥರ ಮುಖಾಂತರ ಅನ್ನೋದನ್ನ ಕೂಡ ನಾನು ಇದರಲ್ಲಿ ವಿವರಣೆ ಮಾಡ್ತೀನಿ. ಹೇಗೆ ಅದು ಒಂಟಿ ಪೋಷಕರಿಂದ ಬಂತು ಅಂತಲೂ ಕೂಡ ಹೇಳ್ತೀನಿ. ಮಕ್ಕಳ ಹಕ್ಕುಗಳಿಗೆ ಮತ್ತಷ್ಟು ಬಲವನ್ನು ಹೆಚ್ಚಿಸಬೇಕು. ಇದು ಆ್ಯಕ್ಚುಲಿ ನಾನು ಆವಾಗಲೇ ಹೇಳಿದಾಗೆ ಒಂದು ತಜ್ಞರ ಅಭಿಪ್ರಾಯದಂತಲೇ ಮಕ್ಕಳಿಗೆ ಬಾಲ್ಯದಿಂದನೇ ಕೂಡ ಪೋಷಕರ ಒಂದು ಸಾನ್ನಿಧ್ಯದಲ್ಲಿ ಅದು ಅತ್ಯಂತ ಮುಖ್ಯವಾದ ಪಾತ್ರವನ್ನೇ ವಹಿಸುತ್ತದೆ. ಪೋಷಕರ ಒಂದು ಪ್ರೀತಿ ಆಗ್ಬೋದು, ಮಾರ್ಗದರ್ಶನ ಆಗ್ಬೋದು, ಆರೈಕೆ ಆಗ್ಬೋದು, ಮಕ್ಕಳ ಮಾನಸಿಕ ಮತ್ತು ಸಾಮಾಜಿಕ ಬೆಳವಣಿಗೆಯಲ್ಲೂ ಕೂಡ ಅದು ಮಹತ್ವದ ಪಾತ್ರವನ್ನು
ವಹಿಸುತ್ತದೆ. ಹಾಗಾಗಿ ರಾಜ್ಯ ಸರ್ಕಾರ ಈ ನಿರ್ಧಾರವನ್ನು ಮಕ್ಕಳ ಹಕ್ಕುಗಳನ್ನು ಮತ್ತಷ್ಟು ಬಲಪಡಿಸಬೇಕು ಅನ್ನೋ ಉದ್ದೇಶದಿಂದಲೇ ತಂದೆಯೊಂದಿಗಿನ ಹೆಚ್ಚಿನ ಸಮಯ ಕಳಿಬೇಕು, ಮಕ್ಕಳು ಕೂಡ ಆತ್ಮವಿಶ್ವಾಸ ಬರಬೇಕು, ಭಾವನಾತ್ಮಕ ಸ್ಥಿರತೆ ಹೆಚ್ಚಿಸಬೇಕು ಅಂತೇಳಿ ಈ ಉದ್ದೇಶದ ಮುಖಾಂತರ ಸಹಕಾರಿಯಾಗಿ ಆದೇಶವನ್ನು ಹೊರಡಿಸಿದೆ. ಇದು ಸರ್ಕಾರ ಪುರುಷರಿಗೆ ತಂದಂತಹ ಆದೇಶವಾಗಿದ್ದು, ಈ ಆದೇಶದಲ್ಲಿ ಯಾವ ಪುರುಷರು ಅರ್ಹರಿದ್ದಾರೆ, ಯಾವ ಪುರುಷರಿಗೆ ಇದು ಸರಿಯಾಗಿದೆ, ಯಾರಿಗೆ ಅನ್ವಯವಾಗುತ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ. ರಾಜ್ಯ ಸರ್ಕಾರದ ಮಾರ್ಗಸೂಚಿಯ ಪ್ರಕಾರ ಹೇಳಬೇಕು ಅಂತ ಹೇಳಿದ್ರೆ, ಒಂಟಿ ಪುರುಷ ಸರ್ಕಾರಿ ನೌಕರರು ಈ ಸೌಲಭ್ಯ ಪಡೆಯಲು ಅರ್ಹರಾಗಿರುತ್ತದೆ. ಅಂದರೆ ಆ ಪುರುಷರು ಸರ್ಕಾರ ನೌಕರಿಯಲ್ಲಿರಬೇಕು. ಸರ್ಕಾರ ನೌಕರರಿಗೆ ಶಿಶುಪಾಲನಾ ರಜಾ ಅನ್ನೋದು ಸಿಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಈಗ ವಿಧುರರಿರ್ತಾರೆ. ವಿಧುರರು ಅಂತ ಹೇಳಿದ್ರೆ ಪತ್ನಿಯನ್ನು ಕಳ್ಕೊಂಡು ಮತ್ತು ಅವರ ಮಕ್ಕಳ ಆರೈಕೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿರುವಂಥ ಸರ್ಕಾರ ನೌಕರರಾದ ಪೋಷಕರು ಅಂದರೆ ಪುರುಷರಾಗಿರ್ತಾರೆ. ಮತ್ತು ವಿವಾಹ ವಿಚ್ಛೇದಿತರು ಅಂತ ಯಾರು ಇರ್ತಾರೆ, ಈಗ ವಿಚ್ಛೇದನದ ಬಳಿಕನೂ ಕೂಡ ಮಕ್ಕಳ ಪಾಲನೆ ಮತ್ತು ಆರೈಕೆಯನ್ನು ತಂದೆನೇ ನಿರ್ವಹಿಸ್ತೀನಿ ಅಂತ ಹೇಳಿರ್ತಾರೆ. ಅಲ್ಲೂ ಕೂಡ ತಾಯಿ ಇರಲ್ಲ. ಅಂತಹ ವಿವಾಹ ವಿಚ್ಛೇದಿತರು ಕೂಡ ಮಕ್ಕಳ ಆರೈಕೆಗೆ ಪೋಷಣೆಗೋಸ್ಕರ ಅವರು ಕೂಡ ಶಿಶುಪಾಲನಾ ರಜೆಯನ್ನು ತಗೊಳ್ಬಹುದು ಅಂತ ಹೇಳಿದೆ. ಇನ್ನೊಂದು ಬಂತು ಅಂತ ಹೇಳಿದ್ರೆ ಅವಿವಾಹಿತ ಮತ್ತು ದತ್ತು ಪೋಷಕರು. ಇವಾಗ ಮಕ್ಕಳನ್ನ ದತ್ತು ತಗೊಂಡಿರ್ತಾರೆ. ಇವಾಗ ಅವ್ರು ಮದುವೆ ಆಗಿಲ್ಲ ಅಂದರೂ ಕೂಡ ಮಗುನ ದತ್ತು ತಗೊಂಡಿರ್ತಾರೆ. ಅಂತಹ ಪೋಷಕರು ಕೂಡ ದತ್ತು ತಗೊಂಡಿರೋ ಮುಖಾಂತರ ಅವ್ರೇನಂತಂದರೆ, ನಾನು ಕೂಡ ಶಿಶುಪಾಲನೆ ಮಾಡಬೇಕು, ಹಾಗಾಗಿ ನನಗೆ ರಜೆಯನ್ನು ನಾನು ತಗೊಳ್ಬೇಕು ಅಂತೇಳಿ ಸರ್ಕಾರದ ಈ ಕ್ರಮದ ಕೇವಲ ರಜಾ ಸೌಲಭ್ಯ ವಿಸ್ತರಣೆ ಅಷ್ಟೇ ಅಲ್ಲ, ಅದು ಬದಲಾಗಿ ಮಕ್ಕಳ ಹಕ್ಕುಗಳಾಗ್ಬೋದು, ಕುಟುಂಬದ ಜವಾಬ್ದಾರಿ ಆಗ್ಬೋದು, ತಂದೆ ಪಾತ್ರಕ್ಕೆ ಹೆಚ್ಚಿನ ಮಾನ್ಯತೆ ನೀಡಬೇಕು ಅಂತೇಳಿ ಸಾಮಾಜಿಕ ಬದ್ಧತೆಯನ್ನು ನಿರ್ಧಾರವಾಗಬೇಕು ಅಂತೇಳಿ ವಿಶೇಷವಾಗಿ ಒಂಟಿಯಾಗಿ ಮಕ್ಕಳನ್ನು ಸಾಕುತ್ತಿರುವಂತಹ ಪುರುಷ ಉದ್ಯೋಗಿಗಳು ಯಾರಿರ್ತಾರೆ ಅವರಿಗೆ ಇದು ದೊಡ್ಡ ನೆರವಾಗಿದೆ. ಈ ಸೌಲಭ್ಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಹೊಸ ಆದೇಶದ ಪ್ರಕಾರ ಅರ್ಹ ಒಂಟಿ ಪುರುಷ ನೌಕರರು ತಮ್ಮ ಮಕ್ಕಳ ರಕ್ಷಣೆಗೆ ಗರಿಷ್ಠ 180 ದಿನಗಳವರೆಗೆ ಚೈಲ್ಡ್ ಕೇರ್ ಲೀವನ್ನು ಪಡೆಯಬಹುದು. 180 ಅಂದರೆ ಅಲ್ಲಿ 6 ತಿಂಗಳು ಬರುತ್ತೆ. ಇದು ಮಕ್ಕಳ ಶಿಕ್ಷಣ, ಆರೋಗ್ಯ, ಭಾವನಾತ್ಮಕ ಬೆಂಬಲ ಹಾಗೂ ದಿನನಿತ್ಯ ಆರೈಕೆಗೆ ಅಗತ್ಯವಾದ ಸಮಯವನ್ನು ಕೂಡ ಒದಗಿಸುತ್ತೆ. ಈ ಉದ್ದೇಶದಿಂದ ರಜೆನ ಕೊಡ್ತಾ ಇದ್ದಾರೆ. ಮಕ್ಕಳ ಬೆಳವಣಿಗೆಯಲ್ಲಿ ತಂದೆ ಮತ್ತು ತಾಯಿ ಇಬ್ಬರ ಪಾತ್ರವೂ ಕೂಡ ಸಮಾನವಾಗಿರ್ತದೆ. ಆದರೆ ಕೆಲವು ಅನಿವಾರ್ಯ ಸಂದರ್ಭಗಳಲ್ಲಿ ತಂದೆಯೇ ಮಕ್ಕಳನ್ನು ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ಕೋಬೇಕಾಗಿರುತ್ತೆ. ಮತ್ತು ಹೊರುವ ಪರಿಸ್ಥಿತಿಯೂ ಕೂಡ ಇದ್ದರೂ ಕೂಡ ಅವರಿಗೆ ಕೆಲವೊಂದು ಅಂತಹ ಸಂದರ್ಭಗಳಲ್ಲಿ ಸರ್ಕಾರಿ ನೌಕರರಿಗೆ ಈ ಸೌಲಭ್ಯ ಅತ್ಯಂತ ಉಪಯೋಗಕಾರಿ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಇವಾಗ ತಾಯಿ ಈಗ 2 ಪೋಷಕರಿರ್ತಾರೆ. ತಂದೆ ತಾಯಿ ಡೆಲಿವರಿ ಟೈಮಲ್ಲಿ ತಾಯಿನೂ ತೀರೋಗ್ಬಿಟ್ರೆ ಆ ಜವಾಬ್ದಾರಿನ ತಂದೆನೇ ಹೊರಬೇಕಾಗಿರುತ್ತೆ. ಅದ್ರ ಜೊತೆಗೆ ಮತ್ತು ಅವರು ಏನಾದರೂ ಡಿವೋರ್ಸ್ ಕೊಟ್ಬಿಟ್ಟು ಜವಾಬ್ದಾರಿನ ತಂದೆನೇ ನೋಡ್ಕೋಬೇಕು ಅನ್ನುವಾಗ ಆ ತಂದೆನೇ ನೋಡ್ಕೋಬೇಕಾಗುತ್ತೆ. ಆ ಸಂದರ್ಭಗಳಲ್ಲಿ ಇಲ್ಲಾಂದರೆ ದತ್ತು ಮಗುನ ತೊಗೊಂಡು ನಾನು ಪುರುಷ ಒಬ್ಬ ಇರ್ತೀನಿ, ನನಗೆ ವೈಫ್ ಇಲ್ಲ, ನಾನೇ ಸಾಕಬೇಕು ಅನ್ನುವಾಗಲೂ ಕೂಡ ಈ ರಜೆ, ಶಿಶುಪಾಲನಾ ರಜೆ ತುಂಬ ಅಗತ್ಯ. ಇದೊಂದು ಸರ್ಕಾರದ ಈ ಕ್ರಮ ಕೇವಲ ರಜಾ ಸೌಲಭ್ಯ ವಿಸ್ತರಣೆ ಅಷ್ಟೇ ಅಲ್ಲ, ಬದಲಾಗಿ ಇದು ಮಕ್ಕಳ ಹಕ್ಕುಗಳಾಗ್ಬೋದು, ಕುಟುಂಬದ ಜವಾಬ್ದಾರಿ ಆಗ್ಬೋದು, ತಂದೆಯ ಪಾತ್ರಕ್ಕೆ ಹೆಚ್ಚಿನ ಮಾನ್ಯತೆ ಕೂಡ ನೀಡೋ ಮುಖಾಂತರ ಸಾಮಾಜಿಕ ಬದ್ಧತೆಗೆ ನಿರ್ಧಾರವಾಗಿದೆ. ಹೇಳಬೇಕು ಅಂತಂದರೆ, ಇದನ್ನು ವಿಶೇಷವಾಗಿ ಒಂಟಿಯಾಗಿ ಮಕ್ಕಳನ್ನು ಸಾಕ್ತಿರುವ ಪುರುಷ ಉದ್ಯೋಗಿಗಳಿಗೆ ಇದು ದೊಡ್ಡ ನೆರವಾಗಿದೆ ಅಂತಲೇ ಹೇಳ್ಬೋದು. ಈ ಸೌಲಭ್ಯದ ವಿಶೇಷ ಏನು ಅಂತಂದರೆ, ಹೊಸ ಆದೇಶದ ಪ್ರಕಾರ ಅರ್ಹ ಒಂಟಿ ಪುರುಷ ಸರ್ಕಾರಿ ನೌಕರರು ತಮ್ಮ ಮಕ್ಕಳ ಆರೈಕೆಗೆ ಗರಿಷ್ಠ 180 ದಿನಗಳವರೆಗೆ ಚೈಲ್ಡ್ ಕೇರ್ ಲೀವ್ನ ಪಡೆಯಬಹುದಾಗಿದೆ. ಅಂದರೆ 180 ದಿನಗಳವರೆಗೆ ಅವರು ಚೈಲ್ಡ್ ಕೇರ್ ಲೀವ್ನ ಪಡಿಬಹುದಾಗಿದೆ. ಮತ್ತು ಮಕ್ಕಳ ಶಿಕ್ಷಣ ಮತ್ತು ಮಕ್ಕಳ ಶಿಕ್ಷಣಕ್ಕಾಗ್ಬೋದು, ಆರೋಗ್ಯಕ್ಕಾಗ್ಬೋದು, ಭಾವನಾತ್ಮಕ ಬೆಂಬಲಕ್ಕಾಗ್ಬೋದು ಮತ್ತು ದಿನನಿತ್ಯ ಈ ಸಂಬಂಧ ರಾಜ್ಯ ಸರ್ಕಾರ ಅಧಿಕೃತ ಆದೇಶವನ್ನು ಹೊರಡಿಸಿದ್ದು, ಇದು ಮಕ್ಕಳ ಆರೈಕೆ ಮತ್ತು ಅವರ ಭವಿಷ್ಯವನ್ನು ಕೂಡ ಗಮನದಲ್ಲಿಟ್ಕೊಂಡು ಈ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ಇದು ಮಕ್ಕಳ ಆಡಳಿತಾತ್ಮಕ ಬದಲಾವಣೆ ಅಷ್ಟೇ ಅಲ್ಲ, ಅದು ಮಕ್ಕಳ ಹಕ್ಕು ಮತ್ತು ಅವರ ಪಾಲನೆ ಗಮನದಲ್ಲಿಟ್ಕೊಂಡು ಕೈಗೊಂಡಿರುವಂತಹ ಅತ್ಯಂತ ಮಾನವೀಯತ ಹೆಜ್ಜೆಯಾಗಿದೆ. ಯಾಕೆ ಅಂತ ಹೇಳಿದ್ರೆ, ಬೆಳೆಯ ಮಕ್ಕಳು ತುಂಬಾ ಇಂಪಾರ್ಟೆಂಟ್. ಬೆಳೆಯ ಮಕ್ಕಳಿಗೆ ನಾವು ಕಲಿಸ್ಕೊಡೋ ಪಾಠ ಹೇಗಿರಬೇಕು ಅಂತಂದರೆ, ಮುಂದೆ ಅವರ ಜೀವನ ಭವಿಷ್ಯ ಅವರು ನಿರ್ಧಾರ ಮಾಡ್ಕೊಳ್ಬೇಕು. ನಾನೇನಾಗಬೇಕು, ಸಮಾಜಕ್ಕೆ ನಾನು ಯಾವ ಮಾದರಿಯಲ್ಲಿ ಬೆಳಿಬೇಕು, ಯಾವ ಥರ ಇರಬೇಕು ಅನ್ನೋದನ್ನ ರೂಪುಕೊಳ್ಳೋ ಜೀವನ. ಇದಕ್ಕೆ ತಂದೆ ತಾಯಿ ಇಬ್ಬರ ಆರೈಕೆಯೂ ತುಂಬಾ ಮುಖ್ಯ. ಅದರಲ್ಲೂ ಏನಾದರೂ ತಾಯಿ ಇರಲ್ಲ ಅಂತಂದರೆ ತಂದೆಯ ಆರೈಕೆ ಬಹುಮುಖ್ಯ. ಹಾಗಾಗಿ ಇದು ಕರ್ನಾಟಕ ರಾಜ್ಯ ಸರ್ಕಾರ ಕೈಗೊಂಡಿರುವಂತಹ ಪೋಷಕರಲ್ಲಿ ಪುರುಷ ಪೋಷಕರ ಶಿಶುಪಾಲನಾ ರಜೆಯನ್ನು ತುಂಬ ಬಹುಮುಖ್ಯವಾಗಿ ಚೆನ್ನಾಗಿ ಹೇಳಿದ್ದಾರೆ. ಹಾಗಾಗಿ ಈ ರಜೆಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ, ಪುರುಷ ಉದ್ಯೋಗಿಗಳು ಈ ಶಿಶುಪಾಲನಾ ರಜೆಗೆ 6 ತಿಂಗಳವರೆಗೆ ಈ ರಜೆಯನ್ನು ಕೊಡ್ತಾ ಇದ್ದಾರೆ.
ಅದು ಒಟ್ಟು ದಿನಗಳಲ್ಲಿ 180 ದಿನಗಳವರೆಗೆ ಪಡ್ಕೊಳ್ಬೋದು. ಹಾಗಾಗಿ ಸರ್ಕಾರದಿಂದ ಹೊರಬಿತ್ತು ಒಂದು ಮಹತ್ವದ ಆದೇಶ. ಇನ್ನು ಮುಂದೆ ಸರ್ಕಾರ ಪುರುಷ ನೌಕರ ಪಡೆಯಬಹುದು 6 ತಿಂಗಳ ಶಿಶುಪಾಲನಾ ರಜೆ. ಒಂಟಿ ಪುರುಷ ಸರ್ಕಾರಿ ನೌಕರರು ಶಿಶುಪಾಲನಾ ರಜಾ ಅವಧಿಯಲ್ಲಿ ಮದುವೆ ಆದರೆ ಅಂತಹ ಪುರುಷರಿಗೂ ಕೂಡ ಈ ಒಂದು ಸರ್ಕಾರದಿಂದ ಹೊರಬಿದ್ದಿದೆ ಒಂದು ಮಹತ್ವವಾದ ಆದೇಶ ಅಂತಲೇ ಹೇಳ್ಬೋದು. 6 ತಿಂಗಳ ಶಿಶುಪಾಲನಾ ರಜೆಯನ್ನು ತಗೊಳ್ಬೋದು. ಮಕ್ಕಳ ಭವಿಷ್ಯಕ್ಕೆ, ಭಾವನಾತ್ಮಕ ಜೀವನಕ್ಕೆ ಇದೊಂದು ಮಾದರಿಯಾಗಿದೆ. ಹಾಗಾಗಿ ನಮ್ಮ ಕರ್ನಾಟಕ ಸರ್ಕಾರ ಕೊಟ್ಟಿರುವಂತಹ ಈ ಒಂದು ಯೋಜನೆ ಅನ್ನೋದಕ್ಕಿಂತನೂ ಈ ಒಂದು ಆದೇಶವನ್ನು ಎಲ್ಲ ಪುರುಷ ಉದ್ಯೋಗಿ ಒಂಟಿ ಪುರುಷರು ಈ ಒಂದು ಆದೇಶವನ್ನು ಶಿಶುಪಾಲನಾ ರಜೆಯನ್ನು ಪಡ್ಕೊಳ್ಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೆಚ್ಚಿನ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬರುವಂತಹ ವೀಡಿಯೋಸ್ ಬಗ್ಗೆ ತಿಳ್ಕೊಳ್ಬೋದು. ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.